ರಾಜ. ಕರ್ನಾಟಕದಲ್ಲಿದ್ದು ರಾಜ ಯಾರು ಅಂತ ಗೊತ್ತಿಲ್ವಾ? ಅಮ್ಮ ಅಡಿಗೆ ಮಾಡೋದಕ್ಕೂ ಸಹಿ, ಈ ಕಡೆ ಜನನ ನೀವು ನೋಡ್ಕೊಳಕ್ಕೂ ಸಹಿ. ಹೋಗ್ಬಿಟ್ಟಿ ಅಲ್ಲಿ, ಹೋಗು ಹೋಗು ಹೋಗು. ಸರ್ ನಿಮ್ ದಿನ ಮುಗ್ದಿಲ್ಲ. ಈ ಕಪ್ಪು ಏನ್ ಉದ್ದೇಶಕ್ಕೆ ಇಟ್ಟವ್ರೆ ಇನ್ನೂ ಒಂದ್ಸರಿ ಇವ್ರನ್ನ ಕೇಳ್ತಾ ಇದೀನಿ. ಸರ್ ಏನ್ ಸರ್ ಈ ಕಪ್ಪು? ಈ ಭಾಗದಲ್ಲಿ ನಾವು 3 ವರ್ಷದಿಂದ ಅಪ್ಪು ಕಪ್ಪನ್ನು ನಡ್ಸ್ಕೊಂಡ್ ಬರ್ತಾ ಇದೀವಿ. ಹಾಗೆ ಆ ಅಪ್ಪು ಹುಟ್ಟದ ಹಬ್ಬವನ್ನ ವಿಜೃಂಭಣೆಯಾಗಿ ಸಂಭ್ರಮಿಸ್ತಾ ಇದೀವಿ. ಎಲ್ಲಾರ್ಗು ಅನ್ನದಾನ ಮಾಡಿ ಎಲ್ಲಾರ್ಗು ಊಟ ಕೊಡ್ತಾ ಇದೀವಿ. ಈ ಭಾಗದಲ್ಲಿ ಎಲ್ಲ ನಮ್ಮ ರಮೇಶ್ ಅವರು ಈ ಕಾರ್ಯಕ್ರಮನ ಇಟ್ಕೊಂಡು ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲಾರು ನಮ್ಮ ಸರ್ಕಲ್ ಅಲ್ಲಿ ಎಲ್ಲಾರು ಒಂದು ಖುಷಿಗೋಸ್ಕರ ಅಪ್ಪು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೇಕು ಗ್ರ್ಯಾಂಡ್ ಆಗಿ ಅಂತ ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೀವಿ. ಸುಮಾರು ಒಂದು 500 kg ಅಷ್ಟು ಅಡಿಗೆ ಮಾಡಿ ಊಟ ಕೊಡ್ತಾ ಸಂಜೆ ಚಿತ್ರಾನ್ನ. ಆಮೇಲೆ ಈ ಭಾಗದಲ್ಲಿ ಎಲ್ಲಾರು ಪುನೀತ್ ಅಭಿಮಾನಿಗಳು ಜಾಸ್ತಿ ಇದಾರೆ. ಶಂಕರ್ನಾಗ್ ಅಂದ್ರೆ ಇಲ್ಲಿ ಎಷ್ಟು ಕೆಜಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬೆಳಿಗ್ಗೆ ಸ್ಟಾರ್ಟ್ ಆಗಿರೋದು ನೈಟ್ 10 ಗಂಟೆವರೆಗೂ ಯಾರು ಎಷ್ಟು ಜನ ಬಂದ್ರು ಊಟ ಮಾಡೋಷ್ಟು ಅಡಿಗೆ ಮಾಡ್ತಿದ್ದಾರೆ. ನಡೀತಾನೆ ಇರೋಂತ ಊಟ ಬಗ್ಗೆ ಯೋಚನೆ ಇಲ್ಲ. ಇಲ್ಲಿ ನಮ್ಮ ಕ್ರಿಕೆಟ್ ನ ಸುಮಾರು ಒಂದು 40-45 ವರ್ಷದಿಂದ ಆಡ್ತಾ ಇದೀವಿ. ಇದೇ ನಮ್ಮ ಗ್ರೌಂಡ್ ಅಲ್ಲೇ ಭಾನುವಾರ ಅಪ್ಪು ಕಪ್ ನಡೆಸಿದೀವಿ. ಇದು ವಿನ್ನರ್ ಕಪ್. ಇವತ್ತು ಸಂಜೆ ಇಲ್ಲಿ ವಿತರಣೆ ಇದೆ, ಕಪ್ ವಿತರಣೆ ಇದೆ. ಸಂಜೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಬರುತ್ತೆ, ಆ ವಿಡಿಯೋ. ಈ ಕಪ್ಪು ಯಾರಿಗ ಹೋಗುತ್ತೆ ಸಾಯಂಕಾಲ ವೇಟ್ ಮಾಡಿ. ಈ ಕಪ್ಪು ಯಾವ ಟೀಮ್ ಹೋಗುತ್ತೆ? ಹೌದು, ನಮ್ದೊಂದು ತುಂಬಾ ಟೀಮ್ ಏನಿಲ್ಲ, 3 ಟೀಮ್ ಇರೋದು. 3 ಟೀಮ್ ಅಲ್ಲಿ ನಾವೇ ಆಡ್ಕೊಂಡು ಆಡ್ತೀವಿ ಅಷ್ಟೇ. ಜಾಸ್ತಿ ಯಾರನ್ನೂ ಆಡ್ಸೋದಿಲ್ಲ. ನಮ್ದೇ ಟೀಮ್, ನಮ್ದೇ ಒಂದು. ಆಮೇಲೆ ಇನ್ನೂ ಒಂದ್ ಕಪ್ ಇದೆ, ತೋರಿಸ್ತೀನಿ. ಕಪ್ಪು ಅದು ವಿನ್ನರ್ ಕಪ್ಪು, ಇದು ರನ್ನರ್ ಕಪ್ಪು. ಇದು ರನ್ನರ್ ಕಪ್. ಇದು ರನ್ನರ್ ಕಪ್ ಯಾರಿಗೋಗುತ್ತೆ, ವಿನ್ನರ್ ಕಪ್ ಯಾರಿಗೋಗುತ್ತೆ ಸಂಜೆ ನೋಡೋಣ. ಇವತ್ತು ಸಂಜೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಾ ಇದೀರಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ನಿಜ ಖುಷಿ ಆಯ್ತು. ಇನ್ನೊಂದೇಂದ್ರೆ ಇಷ್ಟು ಜನ. ಆಮೇಲೆ ಇನ್ನೊಂದು ಏನಂದ್ರೆ ನಾನು ದರ್ಶನ್ ಫ್ಯಾನು. ದರ್ಶನ್ ಫ್ಯಾನ್ ಆದ್ರು ನನ್ನ ಕನ್ನಡಿಗರು ನಾವು ಎಷ್ಟು ಪ್ರೀತಿಯಿಂದ ನೋಡ್ತಿದಾರೆ ಅಂದ್ರೆ ಅಷ್ಟು ಪ್ರೀತಿಯಿಂದ ನನ್ನ ನೋಡಿ ಕರ್ಸಿದ್ದಾರೆ. ನಿಜ ತುಂಬಾ ಖುಷಿ ಆಗುತ್ತೆ ನನಗೆ. ಇಲ್ಲಿ ನೋಡ್ರಿ ಇಲ್ಲಿ ಅಷ್ಟು ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊತಿದಾರೆ. ನಿಜ ಖುಷಿ ಆಯ್ತು ನನ್ಗೆ. ಇನ್ನೊಂದೇನ್ ಗೊತ್ತಾ, ಇಡೀ ಇವರು ಜೋಶಿ ಅವರ ಫ್ಯಾಮಿಲಿ ನೋಡಿ, ಖುದ್ದ ಅವರ ವೈಫು ಕೂಡ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಯಾರೊಬ್ರು ಭೇದ ಭಾವ ಅನ್ನೋದಿಲ್ಲ ಇವ್ರ ಹತ್ರ. ಜೋಶು ಇಲ್ಲಿ ಏನ್ ಹೇಳ್ತೀರಾ? ಫುಲ್ ಟೈರ್ಡ್ ಆಗಿ ಕೂತಿದ್ರಲ್ಲ, ನೈಟ್ ಇಂದ ನಿದ್ದೆ ಇಲ್ಲ. ಆಮೇಲೆ ಕೆಲಸ ಮಾಮೂಲಿ ಕಂಟಿನ್ಯೂಸ್ ಆಗಿರುತ್ತೆ. ಹಾ, ಯಾಕಂದ್ರೆ ಇದು ಮಾಮೂಲಿ ಪ್ರತಿ ವರ್ಷನೂ ಮಾಡ್ತೀವಲ್ವಾ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಬೆಳಗ್ಗಿಂದ ಸ್ಟಾರ್ಟ್ ಆದ್ರೆ ರಾತ್ರಿವರೆಗೂ ನಿರಂತರವಾಗಿ ಇರೋದ್ರಿಂದ ಫುಲ್ ಕಷ್ಟ ಆಗುತ್ತೆ.
ಬಟ್ ನೈಟ್ ಇಂದ ನೀವು ಎಷ್ಟು ಮಾಡಿದ್ರ ಅಂತ ನನ್ಗೆ ಅರ್ಥ ಆಗ್ತಿದೆ. ಬಟ್ ಆದ್ರೆ ನೋಡ್ರಿ ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಎಲ್ಲರೂ ಇಷ್ಟು ಕೆಲಸ ಮಾಡ್ತಿದಾರೆ. ಅದು ಇನ್ನೊಂದೇಂದ್ರೆ ಈ ಅಡಿಗೆ ಎಷ್ಟನೇ ರೌಂಡ್ ಅದು ಇದು ರೈಸ್ ಇದು ಹೆಚ್ಚು ಕಮ್ಮಿ ಇವಾಗ 400 ಕೆಜಿ ಆಯ್ತು ಆಲ್ರೆಡಿ. ಈಗ ಆಲ್ರೆಡಿ 400 ಕೆಜಿ ಆಯ್ತು. 400 ಕೆಜಿ ಆಗಿದೆ. ಇವಾಗ ಇನ್ನೊಂದು 30 ಕೆಜಿಗೆ ರೆಡಿ ಮಾಡ್ತಾ ಇದೀವಿ ಮತ್ತೆ ಯಾಕಂದ್ರೆ ಇವಾಗ ಮತ್ತೆ ನಮ್ ಸ್ಟಾಪ್ ಎಲ್ಲ ಇದಾರಲ್ಲ, ಹಾ. ಯಾರ್ದು ಆಗಿಲ್ಲ ಇನ್ನು ನಮ್ ಹುಡುಗರ್ದೆಲ್ಲ. ಗೊತ್ತು ನೀವ್ ಯಾರು ಊಟ ಮಾಡಿಲ್ಲ. ಅದಕ್ಕೋಸ್ಕರ ಇನ್ನೊಂದ್ 30 ಕೆಜಿ ರೆಡಿ ಆಗ್ತಾ ಇದೆ. ಇದು ಆದ್ಮೇಲೆ 1 ಅವರ್ ಗ್ಯಾಪ್ ಕೊಡ್ತದೆ. ಮತ್ತೆ ಇನ್ನೂ ಒಂದು ರೌಂಡ್ ಇನ್ನೊಂದ್ ರೌಂಡ್ ಆಮೇಲೆ, ಯಾಕಂದ್ರೆ ಈಗ ಸಿಲಿಂಡರ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಇವಾಗ ನಡುವೆ 1 ಅವರ್ ಗ್ಯಾಪ್ ಕೊಡ್ತಾ ಇದ್ವಿ. ಅದಾದ ನಂತರ ಮಾಮೂಲಿ ರಾತ್ರಿ 10 ಗಂಟೆವರೆಗೆ 11 ಗಂಟೆವರೆಗೆ ಇದ್ದೇ ಇರುತ್ತೆ ಅಷ್ಟೇ. ದೇವ್ರ ಒಳ್ಳೇದ್ ಮಾಡ್ಲಿ. ಅಪ್ಪು ಸರ್ ಹೆಸರಲ್ಲಿ ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರ, ಅನುದಾನ ಮಾಡ್ತಿದ್ರ, ಹೊಟ್ಟೆ ತುಂಬಾ ಊಟ ಹಾಕಿ ಎಲ್ರು ತೃಪ್ತಿಯಾಗಿ ಕಳಿಸ್ತಿದ್ರ. ದೇವ್ರ ಒಳ್ಳೇದ್ ಮಾಡ್ಲಿ ನಿಮ್ಗೆ.